ಮಾಡ್ರಿ ಗಣಿತಗಳನ್ನು ಮಾಡೋದರಿಂದ ನೀವು ಬರ್ತದೆ, ಪ್ರಯತ್ನ ಮಾಡಿರಿ. ಮಲ್ಲಿ ಹೆಂಗೆ ಮಾಡಬೇಕು, ಹಚ್ಕೊಳ್ಳೋದಾದ್ರಿಂದ ನೀವೆಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನಿಮಗೆ ಟೈಮ್ ಹಾಕೊಟ್ಟಿರ್ತದೆ. ನೀವು ಇನ್ನೊಂದು ಏನು ಮಾಡ್ಬೇಕು ಹೇಳ್ಯಾನು, ವಿಡಿಯೋ ಬಂತು ಅಂದ್ರೆ ಮ್ಯೂಟ್ ಮಾಡಿ ಬಿಡಬೇಕು. ಅದನ್ನು ಮೊದಲು ಕಲಿಯರಿ. ಮ್ಯೂಟ್ ಮಾಡಿದರೆ ನಿಮ್ಮ ಗಣಿತಗಳು ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ. ಮ್ಯೂಟ್ ತೆಗೆದ್ರೆ ನಾ ಬಂದು ಗಣಿತ ತಿಳಿಸ್ಲಿಕ್ಕೆ ಚಾಲು ಮಾಡಿಬಿಡ್ತೀನಿ. ಎಲ್ಲರೂ ಮಾಡೋದಂತ ವಿಡಿಯೋ ಆನ್ ಮಾಡಿ ನೋಡ್ರಿ. ನಾ ಲಕ್ಷ ಕೊಟ್ಟು ನೋಡ್ರಿ ಕಡೆ ಹಸ್ತೀನಿ. 25 ಮೈನಸ್ 2.34 ಭಾಗಿಲೆ 2.15 ಗುಂಡ್ಲೆ 1.23. ಯಾವ ಕ್ರಿಯೆ ಮೊದಲ? ಭಾಗಾಕಾರ ಕ್ರಿಯೆ. ಇದ್ರ ಉತ್ತರ ಏನು ಮಾಡಬೇಕು? ಮೈನಸ್ ಮತ್ತು ಗುಂಡ್ಲೆ ನಡಬರ್ಕೆ ತಂದಿಡ್ಬೇಕು. ಅಷ್ಟೇ ನೀವು ತಿಳ್ಕೊಳ್ಳೋದು. ರೆಗ್ಯುಲರ್ ಕ್ಲಾಸ್ನಾಗಿನ್ಕಿಂತಲೂ ಹೆಚ್ಚು ಚಂದ ಕ್ಲಿಯರ್ ತಿಳಿತು. ಏನೂ ಗಲಾಟೆ ಇರೋದಿಲ್ಲ. ಸರ್ ಹೆಂಗೆ ಮಾಡ್ತಾರೆ, ನಿಮ್ಮ ಮೈಗೆ ಒಂದು ಬ್ಯಾಟಿದ್ರೆ ಎಲ್ಲ ಗಣಿತಗಳು ತಿಳಿತಾವೆ. ಮೈನಸ್ ಎಷ್ಟು ಫಾಸ್ಟ್ ಮಾಡ್ತಾರೆ ಅಷ್ಟು ಗಣಿತ ತಿಳಿತಾವೆ ನೀವು. ಅದನ್ನು ಎಲ್ಲ ಅಭ್ಯಾಸ ಬರ್ತವೆ ಕ್ರಮಬದ್ಧವಾಗಿ. ಎಲ್ಲ ಅಭ್ಯಾಸಗಳು ಬಂದು ಕ್ವಶನ್ ಪೇಪರ್ ರಿವಿಷನ್. ಆಮೇಲೆ ಮೆಂಟಲ್ ಎಬಿಲಿಟಿ ಅಂತ ತಿಳ್ಕೊಂಡು ಒಂದು ಅನುಕೂಲ ನಂಬರ್ ಬರ್ತವೆ. ಆ ಮೆಂಟಲ್ ಎಬಿಲಿಟಿ ಅನುಕೂಲ ನಂಬರ್ ಒಂದು ಮುಗೀತಂದ್ರೆ ಕ್ವಶನ್ ಪೇಪರ್ ರಿವಿಷನ್ ಚಾಲು ಆಯ್ತು ಅಂತ ತಿಳ್ಕೊಂಡ್ಬಿಡೋದು. ಅಷ್ಟೇ ನೀವು ತಿಳ್ಕೊಬೇಕು. ನೋಡಿ ಮಾಡ್ಲಿಕ್ಕೆ ಅದಕ್ಕೆ ಜೂನ್ ಅನ್ಕೊಡ್ದ ನಿಮ್ಮ ರೆಗ್ಯುಲರ್ ಕ್ಲಾಸ್ ಚಾಲು ಆಗಿಬಿಡ್ತದೆ. ಜೂನ್ ಅನ್ಕೊಡ್ದ ಅದಕ್ಕೆ ಇಷ್ಟು ಫಾಸ್ಟ್ ಮಾಡ್ಲಿಕ್ಕೆ ಮೊದಲು ಯಾವ ಕ್ರಿಯೆ ಮಾಡಬೇಕು? ಭಾಗಾಕಾರ ಕ್ರಿಯೆ ಮಾಡಬೇಕು. 4 2 8 1 3 11 11 4 ಅಂಶ. 4 2 8 1 3 11 4 ಅಂಶ ಭಾಗಿಲೆ 5 2 10 1 11 5 ಅಂಶ. ಈ ಭಾಗಾಕಾರ ಚಿನ್ನದೊಳಗೆ ಕನಿಷ್ಠ ರೂಪಕ್ಕೆ ಬರೋದಿಲ್ಲ, ಹೊಡಿಲಿಕ್ಕೆ ಬರೋದಿಲ್ಲ. 11 4 ಅಂಶ ಗುಂಡ್ಲೆ ಚಿನ್ನ ಹಾಕಿದ್ರಿ ಮ್ಯಾಲೆ ಏನಾಗ್ತದೆ? ತಳಗ 11 ಆಗ್ತದೆ. ಗುಣಾಕಾರ ಮಾಡಿದರೆ ಚಿನ್ನ ಬದಲಾವಣೆ ಆದಾಗ ಏನಾಗ್ತದೆ? ಗುಣಕ ವಿಲೋಮ ಆಗ್ತದೆ. ಇದು ಈ ಚಿನ್ನ ಬದಲಾವಣೆ ಅಂದರೆ ಏನೋ ಭಾಗಾಕಾರ ಇದ್ದದ್ದು ಗುಣಾಕಾರ ಹಾಕ್ತಿರಲ್ಲ, ಚಿನ್ನ ಬದಲಾವಣೆ ಆಯ್ತಲ್ಲ, ಅವಾಗ ಇದು 11 5 ಅಂಶ ಇದ್ದದ್ದು 5 11 ಅಂಶ ಆಗಿಬಿಡ್ತದೆ. ಈ 11 ಹೊತ್ತು ಈ 11 ಬರೋಬ್ಬರಿ 5 4 ಅಂಶ. ಈ ಉತ್ತರವನ್ನ ಈ ಗುಣಾಕಾರ ಮೈನಸ್ ನಡಬರ್ಕಿಟ್ಟು ಮತ್ತೆ ಗಣಿತ ಬರ್ಕೋಬೇಕು ನೀವು. ಬರೋಬ್ಬರಿ 25 ಮೈನಸ್ ಎಷ್ಟು ಬಂದದ? 5 4 ಅಂಶ. 5 4 ಅಂಶ ಮುಂದೆ ಏನದ? ಗುಂಡ್ಲೆ ಅದ 1.23 ಅಂಶ. ಈಗ ಯಾವ ಕ್ರಿಯೆ ಮಾಡ್ಕೋ? ಗುಣಾಕಾರ ಕ್ರಿಯೆ ಮಾಡ್ಕೋರಿ. ನೋಡ್ರಿ 5 4 ಅಂಶ 5 4 ಅಂಶ ಗುಂಡ್ಲೆ 3 1 3 1 2 5 5 3 ಅಂಶ. ಬ್ಯಾಗ್ ಹೋಗಂಗಿಲ್ಲ. 5 5 25 3 3 4 12. ಇದನ್ನು ಮಿಶ್ರ ಬಿಂದು ರಾಶಿ. 12 2 24 1 ಉಳಿತು 1 12 ಅಂಶ. ನೀವು ಇದು ಒಂದು ಹೊಸ ಸಿಸ್ಟಮ್ ಕಲಿಸ್ತಿರ್ತದೆ ನೋಡ್ರಿ. ಈಗ ಏನು ಮಾಡಬೇಕು? ಇದರ ಮುಂದೆ ಅದನ್ನು ತಂದು ಹಚ್ಚಬೇಕು. ತಿಳಿತಲ್ಲ? ಈಗ 25 1 ಅಂಶ ಮೈನಸ್ ಎಷ್ಟದ? 25 12 ಅಂಶ. ಇದನ್ನು ಬಿಡ್ರಿ. 25 12 ಅಂಶ ಇಟ್ಕೊರಿ. 25 12 ಅಂಶ ಇದನ್ನು ಬಿಡ್ರಿ. ಯಾಕಂತಂದ್ರೆ ಇದು ಪೂರ್ಣ ಸಂಖ್ಯೆ ಅದ. ಬರ್ತದ, ಇದನ್ನು ಮಾಡ್ಲಿಕ್ಕೆ ಬರ್ತದೆ. ಇದನ್ನು ತೆಗೆದು ಮಾಡಿದ್ರೆ ಮತ್ತೆ ಮೈನಸ್, ಮತ್ತೆ ಇಲ್ಲಿ ನೀವು 3 ಕಳಿಬೇಕಾಗ್ತದೆ. ಇದು ಭಿನ್ನ ರಾಶಿ ಬಂತು ಅಂದ್ರೆ ಇದೊಂದು ಪದ್ಧತಿ ಬೇರೆ ಅದ. ಅದನ್ನು ತಿಳಿಸ್ತು. ನೀವು ಹಿಂಗೆ ಕಲ್ತಿರ್ತೀರಿ, ಸರಳನ್ನು ತಿಳಿಸ್ತದೋ ಅದನ್ನ ಇನ್ನೊಂದು ಸ್ಟೆಪ್ದಾಗ ಇಲ್ಲಿ ಇನ್ನೊಂದು ಸ್ಟೆಪ್ನಾಗ ಕಲಿಸ್ತು ನೀವು. ಅದನ್ನ ಹೆಂಗೆ ಬಾಯಿಲೆ ಮಾಡೋದು ಕಲಿಸ್ತೀನಿ ನೋಡ್ರಿ. ತಿಳಿತಲ್ಲ? ಈಗ 25 12 ಅಂಶ ಹಿಂಗಿಟ್ರಿ ಅಂತಂದ್ರೆ ಇದು ನಿಮಗೆ ಹೆಂಗೆ ಬರ್ತದ? ನಾ ಇನ್ನೊಂದು ರೀತಿ ಒಳಗೆ ಇದನ್ನೇ ಗಣಿತ ಅಲ್ಲಿ ಪಾರ್ಟ್ನ್ಯಾಗ ತಿಳಿಸ್ತೀನಿ. ಲಕ್ಷ ಕೊಟ್ಟು ನೋಡಿ. ಇದಕ್ಕೆ ಬರೋಬ್ಬರಿ ಆಯ್ತು. ಲಸ ಎಷ್ಟು ಮಾಡ್ಕೊತೀರಿ? 1 ಅದ ಅಂದ್ರೆ 1ಕ್ಕೆ 12 ಭಾಗ ಇದ್ರೆ 12 ಲಸ ಆಯ್ತು. ಈಗ ನೋಡಿ ಇದನ್ನ 1 12 ಆಮೇಲೆ 12 1 ಅಂದ್ರೆ 12 5 60 ಕೈಲ ಬಂತು 6. 12 2 24 1 6 30 ಮೈನಸ್ 25 1 25 ಅಂದರೆ ಎಷ್ಟು ಬಂತು? 25 ಆದರೆ 275 ಬಂತು.
ತೆಳಗೆ ಏನದ 12 ಅದ. 7 2 9 1 5 14 12 12 2 24. ಎಷ್ಟು ಉಳಿತು? 3 ಉಳಿತು. 12 2 24 3 12 2 24 12 2 24 5 4 ಆದ್ರೂ 1 3 2 ಆದ್ರೂ 1 11 12 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು ಬರೋಬ್ಬರಿ. ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು? 11 ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು ನೋಡೋದು? 22 ಪೂರ್ಣಾಂಕ 11 12 ಅಂಶ ಬರ್ತೀವಿ. ಆನ್ಸರ್ ಅಂತೂ ಬರ್ತೀವಿ. 22 ಪೂರ್ಣಾಂಕ 11 12 ಅಂಶ ಬರ್ತೀವಿ. ನಾ ಇನ್ನೊಂದು ರೀತಿ ಇಲ್ಲಿ ಕಲಿಸ್ತೀನಿ, ಕಟ್ ಮಾಡ್ತೀನಿ. ಈಗಂತೂ ನಿಮ್ಮ ಇದರ ಪ್ರಕಾರ ನಿಮ್ಮ ಗಣಿತ ತಿಳಿತದ. ಇದೇನು ಗಣಿತ ಹೆಂಗ ಅಂದ್ರಲ್ಲ ಒಂದು ಮಾಡ್ಕೊಂಡು ಇದೊಂದು ಮಾಡಿದ್ರಿ. ಆಮೇಲೆ ನಾ ಎಲ್ಲಿ ಕಟ್ ಮಾಡ್ತಾನಂದ್ರೆ ನಿಮ್ಗೆ ನಾ ತೋರಿಸ್ತೀನಿ. 2 ರೀತಿ ಒಳಗೆ ಸರಳ ಬರ್ತದೆ ಗಣಿತ. ಇದನ್ನೂ ತಿಳಿಸಿದ. ಇನ್ನೊಂದು ರೀತಿ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ನಾವು 25 ಅದ, ಇಲ್ಲಿ ಎಷ್ಟದ? 2 ಪೂರ್ಣಾಂಕ 1 12 ಅಂಶ ಅದ. 25 12 ಅಂಶ ಅಂದ್ರೆ ಒಂದೇ. 2 ಪೂರ್ಣಾಂಕ 1 12 ಅಂಶ ಅಂದ್ರೆ ಈ ಸ್ಟೆಪ್ಪನ್ನು ನಾವು ಇಲ್ಲಿ ತಗೋತಾನೆ. ಇದನ್ನು ನೋಡಿ, 25 ಇಲ್ಲಿ ಇಟ್ಟೆ, 25 ಇಟ್ಟೆ, ಮೈನಸ್ 2 ಪೂರ್ಣಾಂಕ 1 12 ಅಂಶ ಇಟ್ಟೆ. ನೋಡ್ರೆ ಭಾರಿ ಇಂಪಾರ್ಟೆಂಟ್ ಇದು. ನೋಡಿ ಚಂದಂಗೆ ಮತ್ತು 2 ಪೂರ್ಣಾಂಕ 1 12 ಅಂಶದನ್ನು ನಾನು ನೀವು ಕಲಿಸೋ ಸಂಬಂಧ ಹಿಂಗೆ ಇಟ್ಟಿದ್ದೆ ನಾನು. ಅದೇ ಇಲ್ಲ? ಈಗ ನೀವು ಇಷ್ಟೆಲ್ಲ ಗಣಿತ ಮಾಡಿದ್ರಿ, ಆಮೇಲೆ ಉತ್ತರ ಅಂತೂ ಇಲ್ಲಿಗೆ ಬಂತು. ಈಗ ನಾ ಏನು ಮಾಡಿದೆ, ಇಲ್ಲಿ ಏನು ಮಾಡಿದ್ನೋ ಕಟ್ ಮಾಡಿದ್ನು. ಇಲ್ಲಿದಿಂದ ಒಂದು ಸ್ಟೆಪ್ ನಾ ಏನು ಮಾಡಿದ್ನು, ಇದನ್ನು ಇದರಾಗ ಹೆಂಗೆ ಕಳಿಬೇಕು, ಇದನ್ನು ನೀವು ಇದರಾಗ ಹೆಂಗೆ ಕಳಿಬೇಕು ಅನ್ನೋದು ಇಲ್ಲಿ ತೋರಿಸ್ತೀನಿ. ಇಲ್ಲಿ 2 ಅದ, ಇದರ 3 ಕಳೆದು ಬಿಡ್ರಿ. ಯಾಕಂದ್ರೆ ಇದೊಂದು ಅರ್ಧ ಭಿನ್ನ ರಾಶಿ ಅದಲ್ಲ. ಇದರ 3 ಕಳೆದು ಬಿಡ್ರಿ. ಎಷ್ಟು ಬರ್ತದ? 23 ಬಂತು. ಇದು 3 ಕಳೆದ್ರೆ 22 ಬಂತು. 12ರಾಗ 1 ಕಳೀರಿ, 11 ಬಂತು. ನೋಡ್ರಿ ಇಲ್ಲಿ ಎಕ್ದಮ್ ಆನ್ಸರ್ ಎಷ್ಟು ಈಜಿ ಬರ್ತದ ನೋಡಿ. ಇದು ಭಾಳ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡಿದಿಂದ ನಿಮ್ಗೆ ಹಿಂಗೆ ಕಲಿಸಿರ್ತಾರ, ನೀವು ಹಿಂಗೆ ಕಲಿತೀರಿ, ಹಿಂಗೆ ಮಾಡಿರ್ತೀರಿ. ಇದು ಹೆಂಗದ, ಇದು ಡಿಕ್ಟೋ ಹಿಂಗೆ ನಾ ಹಂಗೆ ಕಲಿಸಿದ್ರಿ. ಯಾಕಂದ್ರೆ ನೀವು ಪ್ರಾರಂಭದಾಗ ಈ ಗಣಿತಗಳು ನಿಮ್ಗೆ ಹಿಂಗೆ ಕಲಿಸಿರ್ತಾರ. ನಾವು ಹಿಂಗೆ ಕಲಿಸಿದ್ರೆ ನಿಮಗೆ ತಿಳಿದು, ಇದು ನಾ ಹೇಳ್ತೇನೆ. ಹಿಂಗೆ ಕಲಿಸಿದರೆ ನಿಮಗೆ ತಿಳಿತದ. ಇದು ಎಲ್ಲಿಗ ನಾ ಈ ಮೆಥಡ್ ಮಾಡಿದ್ರೆ ನಿಮಗೆ ಹೆಂಗೆ ಬರ್ತದೆ, ಈ ಉತ್ತರ ಬಂದದ. ಈಗ ಬೇಡ ಸರ್ ಹೇಳ್ದಂಗೆ ಮಾಡೋಣ ಅಂತ ನಿಮ್ಗೆ ಬಂದುಬಿಡ್ತದೆ. ಈಗ ತಲೆ ಹೆಂಗಂದ್ರೆ ನೋಡ್ರಿ, 25ರೊಳಗೆ 2 ಪೂರ್ಣಾಂಕ 1 12 ಅಂಶ ಕಳಿಬೇಕಾಗ್ಯದ. ನೀವು ಇಷ್ಟು ಉದ್ದ ಕಳೆದ್ರಿ, ನಾ ಕಲಿಸ್ಲೇಬೇಕು. ಯಾಕಂದ್ರೆ ಇದೇ ಪದ್ಧತಿ ಮೇಲೆ ಕಲ್ತಿರ್ತೀರಿ ನೀವು. ಇದು ಬೇಡ. ಆಮೇಲೆ ಏನು ಮಾಡಬೇಕು, ಇಲ್ಲಿ ಬಂತು ಅಂದ್ರೆ ಈ ಸ್ಟೆಪ್ಪನ್ನು ಇಲ್ಲಿ ತೊಗೊಂಡ್ಬಿಡ್ರಿ. ಹಿಂಗೆ ಇದು ಒಂದು ಹೊಸ ಸ್ಟೆಪ್. ಈ ಸ್ಟೆಪ್ ಹಿಂಗೆ ತೊಗೊಂಡ್ಬಿಡು ನೋಡಿ. ಈಗ ಇಲ್ಲಿ ಇದರಾಗ 25ರಾಗ 2 ಪೂರ್ಣಾಂಕ 1 12 ಅಂಶ ಕಳಿಬೇಕಾದ್ರೆ ಇಲ್ಲಿದಿಂದ ಸ್ಟಾರ್ಟ್ ಆದದ್ದು ಇಲ್ಲಿ ಉತ್ತರ ಬಂತು ನಿಮಗೆ. ಅದನ್ನೇ ಇಲ್ಲಿ ತೊಗೊಂಡ್ಬಿಡ್ರಿ. 25 ಮೈನಸ್ 2 ಪೂರ್ಣಾಂಕ 1 12 ಅಂಶ 2 ಅದ ಅಂದ್ರೆ ಇದನ್ನ 2 ಪೂರ್ಣಾಂಕ 1 2 ಅಂಶ ಆದ್ರೆ 1 ನೀವು ಹೆಚ್ಚಿಗೆ ಕಳೆದು ಬಿಡ್ರಿ. 25ರಾಗ 2 ಕಳಿದ್ರ ಬದಲ 3 ಕಳೆದು ಬಿಡ್ರಿ. 25ರಾಗ 2 ಕಳಿದ್ರ ಬದಲಾಗಿ 3 ಕಳೆದು ಬಿಡ್ರಿ. 22 ಬಂತು. ಈ 12ರಾಗ 1 ಕಳೆದ್ರೆ ಇಟ್ರೆ ಎಷ್ಟು? 12ರಾಗ 1 ಕಳೆದ್ರೆ ಎಷ್ಟು? 11 ಇಡ್ರಿ. ಈ 12 ಇಟ್ಬಿಡ್ರಿ. ನೋಡ್ರಿ, ಇಷ್ಟೆಲ್ಲ ಗಣಿತ ಮಾಡೋದಕ್ಕಿಂತಲೂ ಇವೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್. ಇನ್ನು ಮುಂದೆ ನಿಮಗೆ ಹಿಂಗೆ ತಿಳಿತಾವೆ ಗಣಿತ. ಇನ್ನು ಮುಂದೆ ಹಿಂಗೆ ಮಾಡ್ಬೇಕು ನೀವು. ಯಾಕೆ ಟೈಮ್ ಉಳಿತಾಯ ಮಾಡಬೇಕು. ನಾನು ನೀವು ಹೆಂಗೆ ಥಿಯರಿ ಕೋಚಿಂಗ್ದಾಗ ಹೆಂಗೆ ನೀವು ಕಲ್ತು ಬಂದಿರ್ತೀರಿ ಹಂಗೆ ಕಲಿಸಿ ಆ ಉತ್ತರ ಸ್ಟೆಪ್ ತಂದು ನಿಮಗೆ ಆ ಕಟ್ ಮಾಡಿ ನಾ ಇಲ್ಲಿ ತಂದು ತೋರಿಸಿದೆ. ಯಾವುದು ನಿಮ್ಮ ಲೈಕ್ ಅನಿಸ್ತದೆ ಅದನ್ನು ಕಲಿಯೋದು. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.